ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಕೃಷ್ಣ ಅವರು ಬಿಜೆಪಿಗೆ ಸೇರಿ ಆಯ್ತು. ಆದ್ರೆ ಈಗ ತುಂಬಾ ಜನಕ್ಕೆ ಅವರು ಬಿಜೆಪಿ ಸೇರಿರೋದು ಸಹಿಸಕ್ಕಾಗ್ತಾ ಇಲ್ಲ. ಇನ್ನು 84ರ ಪ್ರಾಯದಲ್ಲಿ ಮದುವೆ ಆಗೋಕೆ ಸಾಧ್ಯನಾ ಅಂತ ಕೃಷ್ಣಗೆ ಇಬ್ರಾಹಿಂ ಕಿಂಡಲ್ ಮಾಡಿದ್ದಾರೆ. ನಂಜನಗೂಡಿನ ಹುಲ್ಲಹಳ್ಳಿಯಲ್ಲಿ ಉಪಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸಿದ್ದ ಅವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡುವಾಗ ಮಾಜಿ ಮುಖ್ಯಮಂತ್ರಿ ಬಗ್ಗೆ ವ್ಯಂಗ್ಯವಾಡಿದ ಇಬ್ರಾಹಿಂ 35 ವರ್ಷವಾಗಿದ್ದಾಗ ಮದ್ವೆ ಆಗ್ಬೋದು, ಆದ್ರೆ 84 ವರ್ಷವಾದಾಗ ಮದ್ವೆ ಆಗೋಕೆ ಸಾಧ್ಯನಾ ಅಂತ ಕೇಳುವ ಮೂಲಕ ಮಾಜಿ ಕೇಂದ್ರ ಸಚಿವ ಹಾಗೂ ಕಾಂಗ್ರೆಸ್ ನಾಯಕ ಸಿಎಂ ಇಬ್ರಾಹಿಂ ಅವರು ಇತ್ತೀಚೆಗಷ್ಟೇ ಬಿಜೆಪಿ ಸೇರಿರುವ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಮಾಜಿ ಸಚಿವ ಎಸ್ಎಂ ಕೃಷ್ಣ ಅವರನ್ನ ಕಿಂಡಲ್ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಲು ಸಜ್ಜಾದ ಅವರ ಮಾತುಗಳು ಎಸ್ಎಂ ಕೃಷ್ಣ ಅವರ ಕಡೆಗೆ ಹೊರಳಿದ್ವು. ಮನೆಯ ಯಜಮಾನ ತನಗಿಂತ ಚಿಕ್ಕವರಿಗೆ ಮದ್ವೆ ಮಾಡಿಸ್ಬೇಕು, ಆದ್ರೆ ತಾನೇ ಮದುವೆ ಆಗ್ತೀನಿ ಅಂತ ಕೂತ್ರೆ ಹೇಗೆ ಅಂತ ಕೃಷ್ಣ ಅವರ ಬಗ್ಗೆ ಕೊಂಕು ಮಾತುಗಳನ್ನಾಡಿದ್ರು. ಈಗ ಬಿಜೆಪಿ ಸೇರಿದ ಮಾತ್ರಕ್ಕೆ ತಮಗೆ ಅಧಿಕಾರ ಗೌರವ ಸ್ಥಾನಮಾನಗಳನ್ನ ನೀಡಿದ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸೋದ್ರಲ್ಲಿ ಏನರ್ಥ ಅಂತ ಅವರು ಪ್ರಶ್ನಿಸಿದ್ದಾರೆ ಕೂಡ. ಕೃಷ್ಣ ಅವರು ಬಿಜೆಪಿ ಸೇರಿರೋದಕ್ಕೆ ಇನ್ನೂ ಅದೆಷ್ಟು ಕಾಂಗ್ರೆಸ್ ನಾಯಕರು ಅವ್ರ ಮೇಲೆ ಹರಿಹಾಯ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನೀವು ನಮ್ ಜೊತೆ ಶೇರ್ ಮಾಡ್ಕೋಬಹುದು. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ನ್ಯೂಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.